ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ರಾಜಕಾರಣದಲ್ಲಿ ಈಗಿನಿಂದಲೇ ಚುನಾವಣಾ ರಣಕಹಳೆ ಮೊಳಗಿದೆ. 2026ರ ವಿಧಾನಸಭಾ ಚುನಾವಣೆಯನ್ನೇ ಗುರಿಯಾಗಿಸಿಕೊಂಡು ಜೆಡಿಎಸ್ ಪಡೆ ಈಗ ಭರ್ಜರಿ ತಯಾರಿ ನಡೆಸುತ್ತಿದೆ. ಈ ಬೆನ್ನಲ್ಲೇ ಚಿಂತಾಮಣಿಯಲ್ಲಿ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಭವಿಷ್ಯ ನುಡಿಯುವ ಮೂಲಕ ವಿರೋಧ ಪಕ್ಷಗಳಿಗೆ ನೇರ ಸವಾಲು ಹಾಕಿದ್ದಾರೆ. ಚಿಂತಾಮಣಿ ನಗರದ ಕಡಪ ರಸ್ತೆಯಲ್ಲಿರುವ ಜೆ.ಕೆ. ಭವನದಲ್ಲಿ ಹಮ್ಮಿಕೊಂಡಿದ್ದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಾಗಾರದಲ್ಲಿ ಮಾತನಾಡಿದ ಕೃಷ್ಣಾರೆಡ್ಡಿ ಅವರು ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ತುಂಬಿದರು. ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುವುದು ಸೂರ್ಯಚಂದ್ರ ಹುಟ್ಟುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಎಂದು ಆತ್ಮವಿಶ್ವಾಸದ ಮಾತುಗಳನ್ನಾಡಿದರು. ಚುನಾವಣಾ ಆಯೋಗದ ಸೂಚನೆಯಂತೆ ಮತದಾರರ ಪಟ್ಟಿಯಲ್ಲಿರುವ ನಕಲಿ ಹೆಸರುಗಳನ್ನು ತೆಗೆದುಹಾಕಿ ಅರ್ಹ ಹೊಸ ಮತದಾರರನ್ನು ಸೇರಿಸುವ ಸರ್ ಪ್ರಕ್ರಿಯೆಯನ್ನು ಬೂತ್ ಮಟ್ಟದಲ್ಲಿ ಅತ್ಯಂತ ಜಾಗರೂಕತೆಯಿಂದ ನಿರ್ವಹಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು. ಪಕ್ಷದ ಸಂಘಟನೆಗೆ ಬೂತ್ ಮಟ್ಟದ ಕೆಲಸವೇ ಅಡಿಪಾಯ ಎಂದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಸಾಧನೆಗಳನ್ನು ಸ್ಮರಿಸಿದ ಅವರು, ರೈತರ ಏಳಿಗೆ ಮತ್ತು ಮಹಿಳಾ ಸಬಲೀಕರಣವೇ ಜೆಡಿಎಸ್ನ ಮೂಲ ಮಂತ್ರ ಎಂದರು. ಮಾಜಿ ಪ್ರಧಾನಿ ದೇವೇಗೌಡರು ಬೆಂಗಳೂರಿನ ಮೆಟ್ರೋ, ಫ್ಲೈ ಓವರ್ಗಳು ಮತ್ತು ರಾಯಚೂರು ಭಾಗದ ನೀರಾವರಿ ಯೋಜನೆಗಳಿಗೆ ನೀಡಿದ ಕೊಡುಗೆಯನ್ನು ಮೆಲುಕು ಹಾಕಿದರು. ಅಲ್ಲದೆ ಕುಮಾರಣ್ಣ ತಂದ ಶಿಕ್ಷಣ ಕ್ರಾಂತಿ ಮತ್ತು ಸಾರಾಯಿ ನಿಷೇಧದಂತಹ ಜನಪರ ನಿರ್ಧಾರಗಳನ್ನು ನೆನಪಿಸಿದರು. ಇನ್ನು ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಕುಮಾರಸ್ವಾಮಿಯವರು ಸಾರಾಯಿ ನಿಷೇಧ ಮಾಡಿ ಬಡವರ ಸಂಸಾರ ಉಳಿಸಿದರೆ, ಈ ಕಾಂಗ್ರೆಸ್ ಸರ್ಕಾರ ವೈನ್ ಶಾಪ್ಗಳನ್ನು ತೆರೆದು ಬಡವರ ಬದುಕಿನ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ಇದು ನಮಗೆ ಆರ್ಥಿಕ ಇದರ ಮೇಲೆ ಕೂಡ ಅದರ ಪರಿಣಾಮ ಬೀಳ್ತಾ ಇದೆ. ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡು ಇವತ್ತು ಎಲ್ಲ ಕೂಡ ನಾವು ಗಮನಿಸಿ ಇವತ್ತು ಚುನಾವಣೆಯಲ್ಲಿ ಇವತ್ತು 40-45 ಲಕ್ಷ ಕರ್ನಾಟಕ ರಾಜ್ಯದಿಂದ ಕೂಡ ಇದು ಡಿಲೀಟ್ ಆದ್ರೆ ಇದು ಯಾರಿಗೆ ಲಾಭ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತು ಇದರಿಂದ ಬಹಳ ವಿಶೇಷವಾಗಿ ನಿಮಗೆ ಇನ್ನೂ ಹಲವಾರು ವಿಚಾರಗಳನ್ನ ಇವತ್ತು ನಮ್ಮ ದೇವರಾಜಣ್ಣವರು, ಅಶ್ವಿನ್ ಕುಮಾರ್ ಅವರು ತಿಳಿಸ್ತಾರೆ. ಮತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣವರು, ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂಡ ಬಹಳ ವಿಶೇಷವಾಗಿ ಜನರೊಂದಿಗೆ ಜನತಾದಳ ಅನ್ನುವಂತಹ ಒಂದು ಕಾರ್ಯಕ್ರಮಗಳನ್ನ ಇವತ್ತು ನಾವು ಸುಮಾರು ಒಂದು 85-90 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಇದನ್ನ ಮಾಡಲೇಬೇಕು ಅಂತ ಹೇಳಿ ಬಹಳ ಪಣ ತೊಟ್ಟು ಅವರು ಬಹಳ ಉತ್ಸಾಹದಿಂದ ಬಹಳ ಆಸಕ್ತಿ ವಹಿಸಿ ಇವತ್ತು ಅವ್ರು ಏನ್ ಮಾಡ್ತಾ ಇದ್ದಾರೆ. ಇವತ್ತು ಸೇಡಂ ಈಗ ಆಲ್ರೆಡಿ ಏರ್ಪೋರ್ಟ್ ಅಲ್ಲಿ ಇದ್ದಾರೆ. ಇವತ್ತು ನಾನು ಕೂಡ ಸಂಜೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಅಲ್ಲಿ ಭಾಗಿಯಾಗಬೇಕು. ಹಾಗಾಗಿ ಇವತ್ತು ದೇವೇಗೌಡರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ, ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಒಂದೊಂದಲ್ಲ. ನಿಮ್ಗೆಲ್ಲರೂ ಕೂಡ ಗೊತ್ತಿರಬಹುದು. ಬೆಂಗಳೂರು ನೀವು ನೋಡಿರ್ತೀರಾ, ಕೋರಮಂಗಲದಿಂದ ದೊಂಗಳೂರಿಗೆ ಬರಬೇಕಾದ್ರೆ ಇವತ್ತು ಆ ಜೋಡಿ ರಸ್ತೆ ಏನಿದೆ ಅದು ದೇವೇಗೌಡರು ಪ್ರಧಾನಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಡಿಫೆನ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ 1 ಅಡಿ ಜಾಗವನ್ನು ನಾವು ತಗೊಳಕ್ಕಾಗಲ್ಲ. ಆದ್ರೆ ಇವತ್ತು ಅವರು ಪ್ರಧಾನಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಕೋರಮಂಗಲದಿಂದ ಹಳೆ ವಿಮಾನ ನಿಲ್ದಾಣ ರಸ್ತೆಗೆ ಇವತ್ತು ಜೋಡಿ ರಸ್ತೆ ಇವತ್ತು ಆಗಿದೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಇವತ್ತು ಲಕ್ಷಾಂತರ ಜನರಿಗೆ ಇವತ್ತು ಎಲ್ಲಾದ್ರೆ ನಾವು 1.5 ಗಂಟೆ ಆ ಕಡೆಯಿಂದ ಬರಬೇಕಾಗಿತ್ತು, 1.5 ಗಂಟೆ ಆಗ್ತಾ ಇತ್ತು. ಇವತ್ತು 5-10 ನಿಮಿಷದಲ್ಲಿ ಕೋರಮಂಗಲದಿಂದ ನಾವು ದೊಂಗಳೂರಿಗೆ ಬರ್ಬೋದು. ಇವತ್ತು ಕಾರಣ ಯಾರು? ದೇವೇಗೌಡರು. ಬೆಂಗಳೂರಿನಲ್ಲಿ ಫ್ಲೈ ಓವರ್ಗಳು ಮಾಡಿರ್ತಕ್ಕಂಥದ್ದು, ಮೆಟ್ರೋ ಇವತ್ತು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಕಾವೇರಿ ವಾಟರ್ ಇವತ್ತು ಬೆಂಗಳೂರಿಗೆ ಹರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದೇವೇಗೌಡರ ಕಾರಣ, ಅದು ಜೆಡಿಎಸ್ ಕಾರಣ ಅನ್ನುವಂಥದ್ದನ್ನ ನಾವು ನಿಮ್ಗೆ ಗ್ರಾಮ ಪಂಚಾಯತಿಗೂ ಹೊಡೆತ ಬೀಳುತ್ತೆ, ನಗರಸಭೆಗೂ ಹೊಡೆತ ಬೀಳುತ್ತೆ, MLA ಗೂ ಹೊಡೆತ ಬೀಳುತ್ತೆ, MP ಗೂ ಹೊಡೆತ ಬೀಳುತ್ತೆ. ನಮ್ಗೆ ಆ ಹೊಡೆತ ಬೀಳೋದೇ ಬೇಡ, ಕಟ್ ಮಾಡ್ಬಿಡು, ಡಿಲೀಟ್ ಮಾಡಿಸ್ಬಿಟ್ರೆ ಮುಕ್ತವಾಗಿರ್ತದೆ ವೋಟರ್ ಲಿಸ್ಟ್. ಈಗ ನೀವು ನೋಡಿ 1,000 ಇರ್ತಕ್ಕಂಥ ಎಲೆಕ್ಷನ್ ದಿವಸ ಒಂದು 700-800 ಪೋಲಿಂಗ್ ಆಗಿರ್ತದೆ. ಆದ್ರೆ 200 ಯಾವುದು? ಆ 200 ಯಾವುದು? ಆದ್ರೆ 200 ಸತ್ತೋಗಿರ್ತಾರೆ, 200 ಡಬಲ್ ಓಟ್ ಇರ್ತದೆ. ಅವ್ರಿಗೆ ಎಲ್ಲ ಅನುಕೂಲ ಇರ್ತದೆ, ಅಲ್ಲಿ ಓಟ್ ಹಾಕಿರ್ತಾರೆ. ಇಲ್ಲಿ ಬರೋಕ್ಕಾಗಿರಲ್ಲ, ಬರೋದು ಬೇಡ, ಆಗೋದು ಬೇಡ, ಟೋಟಲ್ ಡಿಲೀಟ್ ಮಾಡಿಸ್ಬಿಟ್ರೆ ನಾವು ಕ್ಲಿಯರ್ ಆಗಿರ್ತೀವಿ. ಹಾಗಾಗಿ ಚುನಾವಣೆಗಳಲ್ಲಿ ಕೂಡ ನಾವು ಗೆಲ್ಲುವಂತದಕ್ಕೆ ಹೆಚ್ಚು ಅವಕಾಶಗಳಿರ್ತದೆ. ಇನ್ನೂ ಹೆಚ್ಚಿನ ವಿಚಾರಗಳು ನಾನು ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಇದೆ, ಅರ್ಧ ಗಂಟೆ ಇರ್ತೀನಿ. 12:45 ಹೊರಡೋದನ್ನು 12 ಮಹಿಳಾ ವಿಭಾಗ ಇರ್ಬೋದು, ಯೂತ್ಸ್ ಇರ್ಬೋದು, ವಕ್ತಾರರು ವಿಭಾಗ ಇರ್ಬೋದು, ಟ್ಯಾಕ್ಸಿ ಚಾಲಕರ ಸಂಘ ಕೂಡ ಒಂದಿದೆ. ಹೇಗೆ ಕಾನೂನು ಘಟಕ ಇದೆ ಹಾಗೆ ಪ್ರತಿಯೊಂದು ವಿಭಾಗ. ಹಾಗಾಗಿ ಚಿಂತಾಮಣಿ ಜನತೆ ಈ SIR ಶುರುವಾದ್ರೆ ಹೇಗೆ ರಾಜ್ಯದಲ್ಲಿ ಈಗ ಬಿಹಾರ JDU ಬಂದಿದೆ,
ನಿಜವಾಗ್ಲೂ SIR ಆದ್ಮೇಲೆ ಕರ್ನಾಟಕದಲ್ಲಿ JDS ಬಂದೇ ಬರುತ್ತೆ. ಹಾಗಾಗಿ ಈ SIR ಏನು ಈ ಚಿಂತಾಮಣಿ ನಡೀತಿದ್ದೆ, JK ಕೃಷ್ಣಾರೆಡ್ಡಿ ಅಣ್ಣವರು ಅರ್ಧ ಗೆದ್ದಂತೆ. ನಾವು ಇಷ್ಟು ಕೆಲಸ ಬರೀ ಇವತ್ತು ಏನು ಸನ್ಮಾನ್ಯ ದೇವರಾಜ್ ಅಣ್ಣವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅರ್ಧ ವಿಧಾನಸಭಾ ನಮ್ಮ ಮುಂದೆ 2028 ಬರೋದ್ರಲ್ಲಿ ಅರ್ಧ ನಾವು ಆಲ್ರೆಡಿ ಗೆದ್ದೋದಂಗೆ. ಬೇಕಿಲ್ಲ ನೀವು ಕೇಳ್ಬೋದು, ಅಯ್ಯೋ ಕಾಂಗ್ರೆಸ್ ಅವರಿದ್ದಾರೆ ಅವೇನು ಕಾಂಗ್ರೆಸ್ ಅವ್ರೇನಂದ್ರೆ ಉಡಾಫೆ ಮಾಡ್ತಿದ್ದಾರೆ, ಕೇರ್ಲೆಸ್ ಮಾಡ್ತಿದ್ದಾರೆ. ನೀವು ನಂಬಲ್ಲ. ಈಗ ನೀವು ಗೊತ್ತಾಗತ್ತೆ ಈ SIR ಅಂತ ಒಂದು ಚುನಾವಣಾ ಆಯೋಗ ತರ್ತಿರೋದ್ನ ಅವರು ಸುಮ್ಮನೆ ಇದ್ರೆ ಏನು ಇಲ್ಲ, ಇದ್ರಲ್ಲಿ ಏನು ಇಲ್ಲ ಅಂತ ಹೇಳಿ ಬಿಹಾರ್ ಸೋದ್ರು, ವೆಸ್ಟ್ ಬೆಂಗಾಲ್ ಇಂದ ಹೊರಗಡೆ ಕಳ್ಸಿದ್ರು, ಸುಪ್ರೀಂ ಕೋರ್ಟ್ ಜೀಮಾನಿ ಆಯ್ತು, ಪುರಾವೆ ದಾಖಲೆ ಕೊಡ್ತಿಲ್ಲ ಅಂತ ತಮಿಳುನಾಡಲ್ಲಿ ನೋಡಿ ಯಾವ ಮಟ್ಟಕ್ಕೆ. ಮತ್ತೆ 90% ಮೇಲೆ ವೋಟ್ ಆಗ್ತಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಕಾಂಗ್ರೆಸ್ ಅವರು ಸುಮ್ಮನೆ ಕೇರ್ಲೆಸ್ ಇರ್ತಾರೆ. ನಾವು BLA ಏಜೆಂಟ್ಗಳು ಅತಿ ಹೆಚ್ಚು ಕೆಲಸ ಮಾಡೋಣ. ನಮ್ಮ ನಾಯಕರನ್ನ ಗೆಲ್ಸ್ಕೊಂಡು ಹೋದ್ರೆ ಕುಮಾರಣ್ಣ ಅವರು 2028ಕ್ಕೆ ಅಧಿಕಾರ ತರಲಿಕ್ಕೆ ನಾವೆಲ್ಲರೂ ಕಷ್ಟಪಟ್ಟಂತಾಗುತ್ತೆ. ಮತ್ತೊಮ್ಮೆ ನೀವು ಒಂದು ಕೋರ್ ಕಮಿಟಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸಿದಿರಲ್ಲ. ನಮ್ಮ ಪಕ್ಷ ಅಂತಲ್ಲ, ಬೇರೆಯವರು ದೇವರಾಜಣ್ಣ ಅವ್ರು ಕೇಳಿ ಬೇರೆಯವರು ಮಾತಾಡ್ತಾರೆ. ಏನಪ್ಪ ದಿನ ವಾರದಲ್ಲಿ ಒಂದ್ಸಲ JP ಭವನದಲ್ಲಿ ಹಾಜರು, ಪ್ರತಿಯೊಂದು ವಿಭಾಗ. ಆಮೇಲೆ ಇವತ್ತು ಮೀಟಿಂಗ್ ಕರೆದಿದ್ದೀವಿ ಅಂತ ಬಿಡಲ್ಲ. ಚಿಂತಾಮಣಿ ಜನರು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು. ನಿಮ್ಮ ತಾಲೂಕಿಂದ ಒಬ್ರು ಬಂದು ಕೋರ್ ಕಮಿಟಿ ಅಧ್ಯಕ್ಷರಾಗಿ ಜಾತ್ಯತೀತ ಜನತಾದಳದಲ್ಲಿ ಪ್ರತಿ ವಾರ ಪ್ರತಿ ತಿಂಗಳಿಗೆ ಸಭೆಗಳು ನಡೆಸ್ತಿದ್ದಾರೆ ಅಂದ್ರೆ ಹೆಮ್ಮೆ ಪಡುವಂತ ವಿಚಾರ. ಇವ್ರನ್ನ ಮುಂದಿನ ದಿನದಲ್ಲಿ ಶಾಸಕ ಸಚಿವರನ್ನ ನೋಡೋಣ ಅಂತ ಆಸೆ ಪಡ್ತಾರೆ.